ಕೋರ್ತೀನಿ. ನಾಳೆ 4/3/2025 ರಾಜ್ಯ ಮಟ್ಟದ ಸಮಾಜ ವಿಜ್ಞಾನ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದೆ. ಕಡೆವರೆಗೂ ನೋಡಿ. ನಿಮಗೆ ಲಾಂಗ್ ಅನಿಸಿದ್ರೆ ವಿಡಿಯೋ ಪ್ರಶ್ನೆಗಳನ್ನಾದರೂ ಸಹಿತ ನೀವು ಪರ್ಫೆಕ್ಟ್ ಮಾಡ್ಕೊಳ್ರಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು SSLCಯ ಭಾಗ 1 ಭಾಗ 2 ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ. 4 ಬೋರ್ಡ್ನ ಮಾಡೆಲ್ ಕ್ವಶನ್ ಪೇಪರ್ ಮತ್ತು 4 ಪ್ರಾಕ್ಟೀಸ್ ಪೇಪರನ್ನು ಹಾಕಿದ್ದೀನಿ. ಅವೆಲ್ಲದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್, ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಇದೇ ತನಾಗಿರ್ತಕ್ಕಂಥ ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಗಳನ್ನು ಆಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ವಿತ್ ಆನ್ಸರ್ಸ್ಗಳನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗ್ತದೆ. ಪ್ರಶ್ನೆ 1, ಪೇಶ್ವೆ 2ನೇ ಬಾಜಿರಾವ್ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಒಪ್ಪಂದ ಯಾವುದು ಅಂತ ಕೇಳಿದ್ರು. ಆಯ್ಕೆ ಡಿ, ಬೆಸ್ಸಿನ್ ಒಪ್ಪಂದ ಅನ್ನೋದು ಸರಿ ಇದೆ. ಪ್ರಥಮ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಅಂತ ಕೇಳಿದರೆ ಆಯ್ಕೆ ಎ, ಆಸ್ಟ್ರಿಯಾ ರಾಜಕುಮಾರನ ಹತ್ಯೆ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ಭದ್ರತಾ ಸಮಿತಿಯಲ್ಲಿನ ಖಾಯಂ ಸದಸ್ಯ ರಾಷ್ಟ್ರಗಳ ಗುಂಪು ಯಾವುದು? ಇದರಲ್ಲಿ ಆಯ್ಕೆ ಡಿ, ರಷ್ಯಾ, ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಸರಿಯಾದ ಉತ್ತರ. ಪ್ರಶ್ನೆ 4, 1976ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಹೀಗೆಂದು ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳಿದರೆ ಅದನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ತಿದ್ದುಪಡಿಯನ್ನು ಮಾಡಿದ್ದಾರೆ. ಶ್ರಮ ವಿಭಜನೆಗೆ ಕಾರಣ ಕೇಳಿದ್ರು. ವಿಶೇಷ ಪರಿಣತಿಗೆ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 6, ಬಾಕ್ಸೈಟನ್ನು 20ನೇ ಶತಮಾನದ ಅದ್ಭುತ ಲೋಹ ಅಂತ ಕರೆಯಲಿಕ್ಕೆ ಕಾರಣ ಕೇಳಿದ್ದಾರೆ. ಆಯ್ಕೆ ಎ, ವೈವಿಧ್ಯಮಯ ಉಪಯೋಗಗಳಿಗಾಗಿ ಬಳಸಲ್ಪಡುವುದರಿಂದ ಅನ್ನೋ ಆಯ್ಕೆ ಸರಿಯಾಗಿ ಬರ್ತದೆ. ಪ್ರಶ್ನೆ 7, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಸರ್ಕಾರಗಳು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮಂಡಿಸುವ ಆಯವ್ಯಯವನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಕೊರತೆಯ ಆಯವ್ಯಯ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 8, ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಆಚರಿಸೋದು ಕೇಳಿದ್ರು. ಮಾರ್ಚ್ 15 ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಪ್ರಶ್ನೆ 9, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಕೇಳಿದರು. ಸೊ ನಿಮಗೆಲ್ಲ ಗೊತ್ತಿದೆ, ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥದ್ದು ರೈಟ್ ಆನ್ಸರ್. 10ನೇ ಪ್ರಶ್ನೆ, 1909ರಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ರಚಿಸಲಿಕ್ಕೆ ಕಾರಣ ಏನು ಅಂತ ಕೇಳಿದರು. ಸೊ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಉದ್ದೇಶದಿಂದ. 11, ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಏಕೆ ಅಂಗೀಕರಿಸಿದೆ ಅಂತ ಕೇಳಿದ್ದಾರೆ. ಅದು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಒದಗಿಸಲು ಅನ್ನೋ ಆಯ್ಕೆ ಸರಿ ಇದೆ. 12ನೇ ಪ್ರಶ್ನೆ, 1989ರ ಶಾಸನ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಯನ್ನು ಯಾರಿಗೆ ವಹಿಸಿದೆ ಕೇಳಿದರೆ ಅದು ಆಯಾ ರಾಜ್ಯಗಳಿಗೆ ವಹಿಸಿದೆ. 13, ನಮ್ಮ ಜಲಾಶಯಗಳ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗಲಿಕ್ಕೆ ಕಾರಣ ಕೇಳಿದ್ರು. ಜಲಸಂಪತ್ತಿನ ಗರಿಷ್ಠ ಪ್ರಮಾಣದ ಬಳಕೆ, ಮಳೆಯ ಅಕಾಲಿಕತೆ ಅಂತಕ್ಕಂಥ ಅಂಶಗಳನ್ನು ನೀವು ಬರೀಬೇಕು. 14ನೇ ಪ್ರಶ್ನೆ, ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯದ ವಿಧ ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅನ್ನೋದು ಸರಿ ಇದೆ. ಪ್ರಶ್ನೆ 15, ಹಸಿರು ಕ್ರಾಂತಿ ಎಂದರೇನು? ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂಥ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಅಂತ ಕರಿತೀವಿ. ಟೆಲಿಶಾಪಿಂಗ್ ಜನರಿಗೆ ಹೇಗೆ ವರದಾನವಾಗಿದೆ? ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಇಂದು ಮನೆಯಲ್ಲೇ ಕುಳಿತು ವಸ್ತುಗಳನ್ನು ಕೊಳ್ಳೋದೇ ಟೆಲಿಶಾಪಿಂಗ್ನಿಂದ ಜನರಿಗೆ ಆಗಿರುವ ಒಂದು ವರದಾನ. ಪ್ರಶ್ನೆ ಪತ್ರಿಕೆಯ 3ನೇ ಭಾಗಕ್ಕೆ ಹೋಗೋಣ. 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಒಟ್ಟು 8 ಇರ್ತವೆ, 16 ಮಾರ್ಕ್ಸು. ಸೊ 2 ಮಾರ್ಕ್ಸ್ ಅಂದರೆ ನೀವು ಒಂದು 4 ಪಾಯಿಂಟ್ಸ್ ಆದರೂ ಬರೀಬೇಕು. ಪ್ರಶ್ನೆ 17, 1857ರ ದಂಗೆಗೆ ತತ್ಕ್ಷಣದ ಕಾರಣಗಳನ್ನು ವಿವರಿಸಿರಿ. ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ನವೀನ ಬಂದೂಕುಗಳನ್ನು ಪರಿಚಯಿಸಿದರು. ಈ ಬಂದೂಕುಗಳಿಗೆ ಉಪಯೋಗ ಮಾಡ್ತಕ್ಕಂಥ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವಿರಿದ್ದಾರೆಂಬ ವದಂತಿ ಹಬ್ಬಿತು. ಸೊ ಹಿಂದಿಗಳು ಪವಿತ್ರವಾಗಿರ್ತಕ್ಕಂಥ ಹಸು ಅಂತ ನಂಬಿದ್ರು. ಮುಸ್ಲಿಮರು ಹಂದಿಯನ್ನು ನಿಷಿದ್ಧ ಮಾಡಿದರು. ಸೊ ಹೀಗಾಗಿ ಅದೇನಾಯ್ತಪ್ಪ ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ತತ್ಕ್ಷಣದ ದಂಗೆಗೆ ಕಾರಣ ಆಗೋಗ್ತದೆ. 18ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು? ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ, ಕೃಷಿ ಬೆಳವಣಿಗೆ, ಕೈಗಾರಿಕೆಗಳ ಬೆಳವಣಿಗೆ. ಪ್ರಶ್ನೆ 19, ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಸರ್ಕಾರ ಬದ್ಧವಾಗಿದೆ, ಸಮರ್ಥಿಸಿರಿ. ಸೊ ಮುಖ್ಯವಾಗಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2019 ಜಾರಿ ಮಾಡದ, ಸ್ಟೈಲ್ ಯೋಜನೆ ಜಾರಿ ಮಾಡದ, ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಕಾರ್ಯಕ್ರಮಗಳಿದ್ದಾವೆ. ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದಾರೆ. ನ್ಯಾಷನಲ್ ಪೋರ್ಟಲ್ ಫಾರ್
ಟ್ರಾನ್ಸ್ಜೆಂಡರ್ ಅಂತಕ್ಕಂಥದ್ದನ್ನು ಕೂಡ ಜಾರಿಗೆಯನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನು ಭಾರತ ನಿರಂತರವಾಗಿ ಪ್ರತಿಪಾದಿಸ್ತಾ ಇದೆ, ಸ್ಪಷ್ಟೀಕರಿಸಿ. ಹೌದು, ಭಾರತ ಸಾರ್ವತ್ರಿಕ ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನು ಮಾಡ್ತಾ ಇದೆ. ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ ಮಾಡಲಾಗಿದೆ. ಮೂಲಭೂತ ಹಕ್ಕುಗಳು, ಜನಾಂಗ ಹತ್ಯೆ, ಎಲ್ಲ ವಿಧದ ಶೋಷಣೆಗೆ ವಿರೋಧವನ್ನು ಮಾಡದ. ಜಾಗತಿಕ ವೇದಿಕೆಗಳ ಮೂಲಕ ಸಂರಕ್ಷಣೆಗೆ ಮಹತ್ವವನ್ನು ಕೊಟ್ಟದ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸಹಿತ ಜಾರಿ ಆಗದ. ಪ್ರಶ್ನೆ 20, ಭಾರತದ ಯಾವುದಾದರೂ 4 ಪ್ರಮುಖ ಪರಿಸರ ಸಂರಕ್ಷಣಾ ಚಳುವಳಿಗಳನ್ನು ತಿಳಿಸ್ರಿ. ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ನರ್ಮದಾ ಆಂದೋಲನ, ಮೌನ ಕಣಿವೆ ಆಂದೋಲನ, ಕರ್ನಾಟಕದ ಕರಾವಳಿ ತೀರದ ವಿವಿಧ ಸ್ಥಾವರಗಳ ವಿರೋಧಿ ಚಳುವಳಿ, ಕೈಗಾ ವಿರೋಧಿ ಚಳುವಳಿ. ಭಾರತದ ಯಾವುದಾದರೂ 4 ಸಾಮಾಜಿಕ ಸವಾಲುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದು ಬಾಲಕಾರ್ಮಿಕ ಸಮಸ್ಯೆ ಬರ್ತದೆ, ಸ್ತ್ರೀಯರ ಮೇಲಿನ ಹಿಂಸಾಚಾರ, ಬಾಲ್ಯ ವಿವಾಹ, ವರದಕ್ಷಿಣೆ, ಹೆಣ್ಣು ಭ್ರೂಣ ಹತ್ಯೆ ಅಂತಕ್ಕದ್ದನ್ನು ನೀವು ಬರಿಬೇಕು. ಮುಂದಿಂದು, ಪರ್ಯಾಯ ಪ್ರಸ್ಥಭೂಮಿಯು ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳಿದ್ದಾವೆ, ನದಿಗಳು ಹರಿದಿದ್ದಾವೆ, ಜಲಪಾತಗಳಿದ್ದಾವೆ. ಹೀಗಾಗಿ ಜಲ ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಅನುಕೂಲಕರವಾಗಿದೆ. ಪ್ರವಾಸಿ ತಾಣಗಳು ಕೂಡ ಆಗಿದ್ದಾವೆ ಅನ್ನೋದನ್ನು ಬರಿಬಹುದು. 22, ಜೈವಿಕ ತಂತ್ರಜ್ಞಾನದಿಂದ ಕೃಷಿ ಕ್ಷೇತ್ರದ ಮೇಲಿನ ಪರಿಣಾಮಗಳು ಏನು? ಜೈವಿಕ ತಂತ್ರಜ್ಞಾನ ಕೃಷಿಯಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡದ. ಸಸ್ಯ ಮತ್ತು ಪ್ರಾಣಿಗಳ ಮೊದಲಾದವುಗಳಿಗೆ ಕಸಿ ಮಾಡುವಿಕೆ ಜಾರಿ ಮಾಡಿದ್ದಾರೆ. ಹೊಸ ಬೀಜ, ಔಷಧ, ರಸಗೊಬ್ಬರ, ಜೈವಿಕ ಗೊಬ್ಬರಗಳ ಬಳಕೆ, ಅವರೆ, ಮೆಕ್ಕೆಜೋಳ, ಹತ್ತಿ ಮೊದಲಾದ ಸಮ್ಮಿಶ್ರ ತಳಿಗಳು ಜಾರಿ. ಸಸ್ಯ ಜೈವಿಕ ತಂತ್ರಜ್ಞಾನ, ಪರಿಸರ ಜೈವಿಕ ವೈವಿಧ್ಯಗಳನ್ನು ಮಾಡ್ತಾ ಇದ್ದಾರೆ. 23, ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿಲ್ಲ, ವಿಮರ್ಶಿಸಿರಿ ಅಂತ ಕೇಳಿದ್ದಾರೆ. ಹೌದು, ಇದು ಎಲ್ಲ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿಲ್ಲ, ಬಡತನ ನಿವಾರಣೆ ಮಾಡಲಿಲ್ಲ, ಅಸಮಾನತೆ ಹೆಚ್ಚಾಯಿತು, ಸಾಮಾಜಿಕ ನ್ಯಾಯ ಇಲ್ಲ, ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣಿತು ಅನ್ನೋದನ್ನು ಬರೀರಿ. 24, ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ನಡುವಿನ ವ್ಯತ್ಯಾಸ. ಇಲ್ಲಿ ವೇತನ ಪಡೆಯುವವರು, ನಿಯಮಿತ ಆದಾಯವನ್ನು ಹೊಂದಿರುವವರು ಉಳಿತಾಯ ಖಾತೆ ಸ್ಥಾಪನೆ ಮಾಡಿದರೆ, ವ್ಯಾಪಾರಸ್ಥರು, ವಾಣಿಜ್ಯಗಳು, ಔದ್ಯೋಗಿಕ ಸಂಸ್ಥೆಯವರು ಚಾಲ್ತಿ ಖಾತೆಯನ್ನು ಪ್ರಾರಂಭ ಮಾಡ್ತಾರೆ. ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರಿಗೆ ಉಳಿತಾಯ ಖಾತೆ ಸೂತಾದ್ರೆ ಚಾಲ್ತಿ ಖಾತೆಯಲ್ಲಿ ಹಣವನ್ನು ದಿನಕ್ಕೆ ಎಷ್ಟು ಬಾರಿ ಆದರೂ ತುಂಬಬಹುದು ಮತ್ತು ಪಡಿಬಹುದು. ಇನ್ನು ಉಳಿತಾಯ ಖಾತೆಯಲ್ಲಿ ಹಣ ಹಿಂದಕ್ಕೆ ಪಡೆಯಲು ಚೆಕ್ಕು ಪುಸ್ತಕ ಬಳಸ್ತೀವಿ. ಬಟ್ ಚಾಲ್ತಿ ಖಾತೆಯಲ್ಲಿ ಠೇವಣಿಗಳಿಗೆ ಬ್ಯಾಂಕುಗಳ ಬಡ್ಡಿಗಳನ್ನು ಇಲ್ಲಿ ಕೊಡೋದಿಲ್ಲ. ಸೇವಾ ಶುಲ್ಕವನ್ನು ವಸೂಲಿ ಮಾಡ್ತಾರೆ ಅನ್ನೋದನ್ನ ಅಂಶವನ್ನು ನೀವು ಬರಿಬಹುದು. ಇನ್ನು ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್. ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ. ಕಾರಣಗಳು: ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆಯ ದುರಂತ. ಇನ್ನು ಪರಿಣಾಮಗಳೇನಪ್ಪ ಅಂದರೆ, ಭಾರತೀಯರಲ್ಲಿದ್ದ ಅನೈತಿಕತೆ, ಅಸಂಘಟನೆ ಪ್ರದರ್ಶನವಾಯಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದ. ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕು ಪಡೆಯಿತು. ಮೀರ್ ಜಾಫರ್ ಕಂಪನಿಗೆ 17,70,00,000 ರೂಪಾಯಿ ನೀಡಿದ. ಮುಂದಿನ ಪ್ರಶ್ನೆ, ಹಲಗಲಿ ಬೇಡರ ದಂಗೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಹಲಗಲಿ ಒಂದು ಪುಟ್ಟ ಗ್ರಾಮ. 1857ರಲ್ಲಿ ಬ್ರಿಟಿಷರು ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧವನ್ನು ಮಾಡ್ತಾರೆ. ಹಲಗಲಿ ಬೇಡರು ಬೇಟೆಯಾಡುವ ಉದ್ದೇಶದ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲಿಲ್ಲ. ಬೇಡರು ತಮ್ಮ ಹಕ್ಕಿಗಾಗಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದರು. ಸುತ್ತಮುತ್ತಲಿನ ಪ್ರದೇಶದವರು ಬೇಡರೊಂದಿಗೆ ಸೇರಿಕೊಂಡರು. ಇಂಗ್ಲಿಷರ ಸೇನೆ ಹಲಗಲಿ ಬೇಡರನ್ನು ಗಲ್ಲಿಗೇರಿಸಿತ್ತು. ಅತ್ಯಂತ ದಮನಕಾರಿಯಾಗಿ ಇಂಗ್ಲಿಷರು ಹತ್ತಿಕ್ಕಿದರು ಅನ್ನೋದನ್ನು ಬರೆದರೆ ಸಾಕು. ಮುಂದಿನ ಪ್ರಶ್ನೆ, ಭಾರತೀಯ ಸಮಾಜಕ್ಕೆ ಆನಿ ಬೆಸೆಂಟ್ ನೀಡಿರುವ ಕೊಡುಗೆಗಳನ್ನು ಬರೀರಿ. ಇಲ್ಲಿ ಆನಿ ಬೆಸೆಂಟ್ ಅವರು ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭವನ್ನು ಮಾಡ್ತಾರೆ. ಭಾರತೀಯ ಸಂಸ್ಕೃತಿ ಬಗ್ಗೆ ಅಭಿಮಾನವನ್ನು ಹೊಂದುತ್ತಾರೆ. ಸಮಾನತೆ ಮತ್ತು ವಿಶ್ವ ಸಹೋದರತೆಯನ್ನು ವೃದ್ಧಿ ಮಾಡ್ತಾರೆ. ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ, ನ್ಯೂ ಇಂಡಿಯಾ ಪತ್ರಿಕೆ ಆರಂಭ, ಹೋಮ್ ರೂಲ್ ಚಳವಳಿ, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಕೂಡ ಆಗಿದ್ದರು. ಮುಂದಿನ ಪ್ರಶ್ನೆ, ಉಪ್ಪಿನ ಸತ್ಯಾಗ್ರಹವನ್ನು ವಿವರಿಸಿರಿ. ಇದು ಮುಖ್ಯವಾಗಿ ಗಾಂಧೀಜಿ ನಾಯಕತ್ವವನ್ನು ವಹಿಸಿದರು. ವೈಸ್ರಾಯ್ ಇರ್ವಿನ್ ಮುಂದೆ ಉಪ್ಪಿನ ಮೇಲಿನ ತೆರಿಗೆ ರದ್ದತಿ ಹೇಳಿದರು. 11 ಬೇಡಿಕೆಗಳನ್ನು ಸಲ್ಲಿಸಿದರು. ಈಡೇರದೇ ಹೋದರೆ ಕಾನೂನು ಭಂಗ ಚಳವಳಿ ಆರಂಭವನ್ನು ಮಾಡ್ತಾರೆ. ಇರ್ವಿನ್ ಅವರ ಬೇಡಿಕೆಗಳನ್ನು ಪರಿಗಣಿಸಲಿಲ್ಲ. 1930ರಲ್ಲಿ ಸಬರಮತಿ ಆಶ್ರಮದಿಂದ ಸೂರತ್ ಸಮೀಪದ ಸಮುದ್ರ ತೀರದ ದಂಡೆಯವರೆಗೆ ಹೊರಟರು. ವಿಜಯಲಕ್ಷ್ಮಿ ಪಂಡಿತ, ಕಮಲಾ ನೆಹರು, ವಲ್ಲಭಭಾಯಿ ಪಟೇಲ, ರಾಜಗೋಪಾಲಾಚಾರಿ ಭಾಗವಹಿಸಿದರು. ಇದು ನಾನಾ ಭಾಗಗಳಲ್ಲಿ ದೇಶದಲ್ಲಿ ವ್ಯಾಪಿಸಿತ್ತು ಅಂತ ಬರೆದರೆ ಸಾಕು. ಮುಂದಿನ ಪ್ರಶ್ನೆ 28,
ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಸಮಸ್ಯೆಗಳ ಪರಿಹಾರದಲ್ಲಿ IMFನ ಪಾತ್ರವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತು, ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆ ಮಾಡಿತು, ಆರ್ಥಿಕ ಸ್ಥಿರತೆಯನ್ನು ತಂದಿತು, ಉತ್ತಮ ವಿದೇಶಿ ಪಾವತಿ ಸಮತೋಲನವನ್ನು ಮಾಡಿತು, ಉತ್ತಮ ಆಡಳಿತ ಕಾರ್ಯನಿರ್ವಹಣಾ ನಿರ್ದೇಶಕ ಮಂಡಳಿ ಆಡಳಿತ ನಿರ್ದೇಶಕತೆಯನ್ನು ತಂದಿತು, ಗುಣಮಟ್ಟ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿತು, ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕನ್ನು ನಾವೇನು ಮಾಡ್ಬೋದು, ಇದನ್ನು ಹೇಳ್ಬೋದು. ಮುಂದಿನ ಪ್ರಶ್ನೆ, ಬಾಲಕಾರ್ಮಿಕತೆಯು ಹಲವಾರು ದುಷ್ಪರಿಣಾಮಗಳನ್ನು ಉಂಟು ಮಾಡಿತು, ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಇದು ಮಕ್ಕಳನ್ನು ದಿನವಿಡೀ ದುಡಿಸಿಕೊಳ್ಳೋದು, ಮಾನಸಿಕ, ಭಾವನಾತ್ಮಕ, ಶೈಕ್ಷಣಿಕ, ವೈದ್ಯಕೀಯ ಕಾಳಜಿ ಇಲ್ಲ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆ, ಅನಾರೋಗ್ಯ, ಪೌಷ್ಟಿಕಾಹಾರದ ಕೊರತೆ, ವೈದ್ಯಕೀಯ ಸೌಲಭ್ಯದ ಕೊರತೆ, ಒತ್ತಾಯದ ದುಡಿತ, ಆಮೇಲೆ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಆಗ್ತದೆ. ಇನ್ನು ಭೂಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕೇಳಿದ್ದಾರೆ. ಭೂಸ್ವರೂಪಗಳು, ವಾಯುಗುಣ, ಮಣ್ಣಿನ ಲಕ್ಷಣ, ಭೂ ಹಿಡುವಳಿ, ಜನಸಂಖ್ಯೆ, ವ್ಯವಸಾಯೋತ್ಪನ್ನಗಳ ಬೇಡಿಕೆ, ಉದ್ಯೋಗ, ಜನರ ಮನೋಭಾವ, ಸಾಮಾಜಿಕ ಪರಿಸ್ಥಿತಿ. ಇನ್ನು ಭೌಗೋಳಿಕ ಪರಿಸರ ವ್ಯವಸ್ಥೆಯ ಉಪಯೋಗಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. GPS ಇದೇನು ಮಾಡ್ತದಪ್ಪ ಅಂದ್ರೆ ಪೃಥ್ವಿಯ ಮೇಲಿನ ಅಂಕಿಅಂಶಗಳನ್ನು, ಮಾಹಿತಿಗಳನ್ನು ಕಲೆ ಹಾಕ್ತದೆ, ಸಂಗ್ರಹಿಸ್ತದೆ. ಆಮೇಲೆ ಜಿಲ್ಲೆ, ಭೂಸ್ವರೂಪ, ನದಿ ವ್ಯವಸ್ಥೆಗಳನ್ನು ತೆಗೆದುಕೊಳ್ತದೆ, ಸ್ಪಷ್ಟ ಮಾಹಿತಿ ಕೊಡ್ತದೆ, ಮಾಹಿತಿಯ ವಿಶ್ಲೇಷಣೆ, ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆ, ನಕ್ಷೆಗಳನ್ನು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಬದಲಿಸಿಕೊಳ್ಳಲು ಸಾಧ್ಯ ಮಾಡ್ತದೆ GPS. ಭೂಕಂಪದ ಪರಿಣಾಮಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ಜನರ ಸಾವು ನೋವು, ಆಸ್ತಿಪಾಸ್ತಿಗೆ ಹಾನಿ, ಸಾರಿಗೆ ಸಂಪರ್ಕ ಕಡಿತ, ರೋಗ ಹರಡುವಿಕೆ, ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ, ಸುನಾಮಿ, ನದಿ ದಿಕ್ಕಿನ ಬದಲಾವಣೆ. ಇನ್ನು ಮಹಿಳಾ ಅಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರಗಳನ್ನು ಕೇಳಿದ್ದಾರೆ. ಮಹಿಳೆಯರ ನಂಬಿಕೆ, ಸಹಕಾರ ಆಧಾರಿತ ಸಮೂಹ, ಸ್ತ್ರೀಯರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲ, ಸಮಾನ ಹಕ್ಕು, ಅವಕಾಶ, ಹೊಣೆಗಾರಿಕೆ. ಮಹಿಳೆಯರು ಸಂಘದಿಂದ ಸಾಲ ಪಡೆದು ಉತ್ಪಾದಕ ಚಟುವಟಿಕೆಗಳಲ್ಲಿ ದುಡಿತಾರೆ. ಈ ಸಂಘಗಳು ಸದಸ್ಯರ ಉಳಿತಾಯ ಸಂಗ್ರಹ, ಸಾಲ ವಸೂಲಾತಿಯಲ್ಲಿ ಉತ್ತಮ ಸಾಧನೆ ಮಾಡ್ತವೆ. ಹಳ್ಳಿಗಳಲ್ಲಿ ಕಂಡುಬರುವ ಸಾಮಾಜಿಕ ಪಿಡುಗುಗಳ ವಿರುದ್ಧ ಈ ಮಹಿಳಾ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ತವೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ಕೇಳಿದ್ದಾರೆ. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆಯ ಲಾಭ, ಅಂಚೆ ಮತ್ತು ದೂರವಾಣಿಯ ಆದಾಯ, ಸಾರ್ವಜನಿಕ ಉದ್ಯಮಗಳ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯ ಆದಾಯ, ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳು. ಮುಂದಿನ ಪ್ರಶ್ನೆ, ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಏನು? ಠೇವಣಿಗಳ ಅಂಗೀಕಾರ, ಸಾಲ ಕೊಡೋದು, ಹಣದ ವರ್ಗಾವಣೆ, ಹಣ ವಸೂಲಿ, ಹುಂಡಿಗಳನ್ನು ಸೋಡಿ ಮಾಡೋದು, ಭದ್ರತಾ ಕಪಾಟು, ವಿದೇಶಿ ವಿನಿಮಯ. ಇನ್ನು ಉದ್ಯಮಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಅದು ಯೋಜನಾ ವರದಿ ಮಾಡ್ತದೆ, ಕೈಗಾರಿಕಾ ಪ್ರದೇಶಗಳ ರಚನೆ, ಕಚ್ಚಾ ಪದಾರ್ಥಗಳ ಹಂಚಿಕೆ, ಸ್ವಯಂ ಉದ್ಯೋಗದಡಿ ಹಣಕಾಸಿನ ನೆರವು, ಮಾರುಕಟ್ಟೆ ಸಹಾಯ, ಉದ್ದಿಮೆಯನ್ನು ಆಧುನೀಕರಿಸುವಲ್ಲಿ ಸಹಾಯ, ವಸ್ತುಗಳನ್ನು ರಫ್ತು ಮಾಡಲು ಸಹಾಯ. 4 ಅಂಕದ ಪ್ರಶ್ನೆ, ಖಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ನಡುವಿನ ವ್ಯತ್ಯಾಸಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಈ ಖಾಯಂ ಜಮೀನ್ದಾರಿ ಪದ್ಧತಿ ಬಂಗಾಳ ಮತ್ತು ಬಿಹಾರದಲ್ಲಿ ಆರಂಭ, ರೈತವಾರ ಪದ್ಧತಿ ಬಾರಾಮಹಲ್ ಪ್ರಾಂತದಲ್ಲಿ ಆರಂಭ. ಆಮೇಲೆ ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿ ಮಾಡಿದವ ಲಾರ್ಡ್ ಕಾಲಿಸ್. ಆಮೇಲೆ ರೈತವಾರಿ ಪದ್ಧತಿ ಜಾರಿ ಮಾಡಿದವರು ಅಲೆಕ್ಸಾಂಡರ್ ರೀಡಾ. ಆಮೇಲೆ ಖಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರು ಭೂಮಾಲೀಕ, ಬಟ್ ರೈತವಾರಿಯಲ್ಲಿ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕ. ಈ ಯೋಜನೆ ಪ್ರಕಾರ ಪ್ರತಿ ವರ್ಷ ಒಪ್ಪಿಕೊಂಡಿದ್ದ ಕಂದಾಯ ಕೊಡಬೇಕಿತ್ತು. ಇಲ್ಲಿ ಉಳುಮೆ ಮಾಡುತ್ತಿದ್ದ ಮಾಲೀಕ 50% ಕಂದಾಯವನ್ನು ರೈತವಾರಿ ಪದ್ಧತಿಯಲ್ಲಿ ಕೊಡಬೇಕು. ಆಮೇಲೆ ಒಟ್ಟಾರೆ ಎರಡೂ ವಿಧಾನಗಳಲ್ಲಿ ರೈತರು ಶೋಷಣೆಗೊಳಗಾದರು ಅನ್ನೋದು ಅಂಶಗಳನ್ನು ಒಂದು 5 ಪಾಯಿಂಟ್ಸ್ಗಳನ್ನು ಬರೀರಿ. ಮುಂದಿನ ಪ್ರಶ್ನೆ, ನಾಜಿ ಸಿದ್ಧಾಂತ ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ ಅಂತ ಕೇಳಿದ್ದಾರೆ. ಹೌದು, ಅದು ಕಾರ್ಮಿಕ ಸಂಘಗಳನ್ನು ರದ್ದು ಮಾಡಿತು, ರಾಜಕೀಯ ಪಕ್ಷದ ನಿಷೇಧ, ನಾಜಿ ಪಕ್ಷ ಏಕೈಕ ರಾಜಕೀಯ ಪಕ್ಷ ಇತ್ತು, ಯಹೂದಿಗಳನ್ನು ಜಗತ್ತನ್ನು ನಿಯಂತ್ರಿಸತಕ್ಕಂಥ ಭಯ ಹುಟ್ಟಿತು, ಜಗತ್ತಿನಲ್ಲಿ ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠವಾಯಿತು, ಜನಾಂಗವಾದವನ್ನು ಮುಂದಿಟ್ಟರು, ಜಗತ್ತನ್ನು ಆಳ್ವಿಕೆ ಮಾಡಲು ಕೇವಲ ಜರ್ಮನರು ಮಾತ್ರ ಯೋಗ್ಯ ಅಂತ ಹೇಳ್ತಾರೆ, ಜರ್ಮನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣರಾಗ್ತಾರೆ, ಜನಾಂಗೀಯ ದ್ವೇಷ ಪ್ರಸಾರ ಮಾಡಲಿಕ್ಕೆ ಗೋಬೆಲ್ಸ್ ಅಂತಕ್ಕಂಥ ವಿಶೇಷವಾದ ಮಂತ್ರಿಯನ್ನು ಯಾರು ಮಾಡ್ತಾರಪ್ಪ ಅಂದ್ರೆ ಜಾರಿಯನ್ನು ನೇಮಕವನ್ನು ಮಾಡ್ತಾರೆ. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ಕೇಳಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಮೊದಲ 20 ವರ್ಷ ಅದು ಮಂದಗಾಮಿಗಳ ಅವಧಿ. ಇದರಲ್ಲಿ ಮುಖ್ಯ ಯಾರಪ್ಪ ಅಂದ್ರೆ MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ. ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಡ್ತಾರೆ.
ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಾರ್ಥನೆ ಮತ್ತು ಮನವಿ ಕೊಡ್ತಾರೆ. ಜನರಿಗೆ ರಾಜಕೀಯ ಶಿಕ್ಷಣ, ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ, ಉತ್ತಮ ಗುಣಮಟ್ಟದ ಶಿಕ್ಷಣ, ಬಡತನದ ಬಗ್ಗೆ ಅಧ್ಯಯನ, ಸಂಪತ್ತಿನ ಸೋರುವಿಕೆ ಸಿದ್ಧಾಂತ, ಉದಾರ ರಾಷ್ಟ್ರವಾದದ ಕಾಲ ಅಂತ ಬರೆದ್ರೆ ಸಾಕು. 36 ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಇದನ್ನು ನೇರ ನೇಮಕಾತಿ ಅಂತೀವಿ, ಇದನ್ನು ಆಂತರಿಕ ನೇಮಕಾತಿ ಅಂತೀವಿ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತದೆ. ಇಲ್ಲಿ ವಿದ್ಯಾರ್ಥಿ ಮತ್ತು ಸೇವಾ ಆಧಾರದ ಮೇಲೆ ಬಡ್ತಿ ಕೊಡ್ತಾರೆ. ಸಾಮಾನ್ಯ ಮತ್ತು ವಿಶೇಷ ಅರ್ಹತೆ ಇರ್ತದೆ. ಇಲ್ಲಿ ಪದೋನ್ನತಿ ಮತ್ತು ಬಡ್ತಿಯ ಅರ್ಹತೆ ಇರ್ತದೆ ಅಂತಕ್ಕಂಥದ್ದು ಬರಿಬೇಕು. ಅರಣ್ಯಗಳ ಮಹತ್ವ: ಶುದ್ಧ ವಾಯು, ಆಹಾರ, ಮೇವನ್ನು ಕೊಡ್ತಾವ. ಉತ್ತಮ ಮಳೆ ತರಲು ಸಹಾಯಕ. ಮಣ್ಣಿನ ಸವೆತದ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯತಾಣ, ಔಷಧಿಗಳ ಪೂರೈಕೆ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗಾವಕಾಶ ಒದಗಿಸ್ತವೆ. ಪರಿಸರ ಸಮತೋಲನವನ್ನು ಕಾಪಾಡೋದು ಅರಣ್ಯಗಳ ಕೆಲಸ. ಭಾರತದ ನಕ್ಷೆಯಲ್ಲಿ ಕೊಂಕಣ್ ತೀರ, ಹೈದರಾಬಾದ್, ಕಾಂಡ್ಲಾ, ಜಮ್ಶೆಡ್ಪುರ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನೌಸೇವಾ, ದಾಮೋದರ ಕಣಿವೆಗಳನ್ನು ಗುರುತಿಸಬೇಕಿತ್ತು. ಆಲ್ರೆಡಿ ಭಾರತದ ನಕ್ಷೆಯಲ್ಲಿ ಎಲ್ಲವುಗಳನ್ನು ಕೂಡ ಗುರುತಿಸಿದ್ದಾರೆ. ಸೊ ತಾವುಗಳು ನೋಡ್ಬೋದು, ಕಾಡ್ಲಾ ಇದೆ, ದಾಮೋದರ ಕಣಿವೆ,